ಕೋವಿಡ್ ನಿಯಂತ್ರಣಕ್ಕೆ ಜಾರಿಯಾಗುತ್ತಾ ಕಠಿಣ ರೂಲ್ಸ್ಗಳು. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ತುರ್ತು ಸಭೆ ನಡೆಯುತ್ತೆ. ಇಡೀ ರಾಜ್ಯವೇ ಬಹಳ ಕುತೂಹಲದಿಂದ ಕಾಯ್ತಾ ಇದೆ ಇವತ್ತಿನ ಸಭೆಗೆ. ಏನಾದರೂ ಕಠಿಣ ನಿಯಮಗಳನ್ನ ಸರ್ಕಾರ ತಂದುಬಿಡುತ್ತಾ? ಲಾಕ್ಡೌನ್, ಶಾಲಾ ಕಾಲೇಜು ಬಂದ, ವರ್ಕ್ ಫ್ರಮ್ ಹೋಮ್, ಇವೆಲ್ಲ ರೀತಿಯಲ್ಲಿ ಜನರು ಬಹಳ ಗೊಂದಲದಲ್ಲಿದ್ದಾರೆ. ಅದಕ್ಕೆ ಎಲ್ಲ ಉತ್ತರ ಸಿಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಯಾರೂ ಭಯ ಪಡಬೇಕಾಗಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವರು, ಹಾಗೆ ಇಲಾಖೆಯ ಅಧಿಕಾರಿಗಳದ್ದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸೂಚನೆಯನ್ನ ನೀಡ್ತಾರೆ ಸಿಎಂ ಈ ಸಂದರ್ಭದಲ್ಲಿ. ಅಂದ್ರೆ ಇಲ್ಲೇನಾದರೂ ಟಫ್ ರೂಲ್ಸ್ಗಳು ಬರುತ್ತಾ ಅಂತ. ಯಾವುದೇ ಭಯ ಪಡುವ ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವಿಸಿಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದ್ದೆ, ಅಂದ್ರೆ ಸಚಿವರು ಹೇಳಿದ್ದಾರೆ. ಆದರೂ ಕೂಡ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾಕಂದರೆ 2021-20 ನಾವು ನೋಡಿದ್ದೇವೆ, ಹಿಂಗೆ ನೆಗ್ಲೆಕ್ಟ್ ಮಾಡಿನೇ ಏನಾಯಿತು ಪರಿಸ್ಥಿತಿ? ಲಾಕ್ಡೌನ್ ಮಾಡೋ ಹಂತಕ್ಕೆ ಹೋಯಿತು. ಏನೂ ಆಗಲ್ಲ ಅಂದ್ಕೊಂಡೆ ಲಾಕ್ಡೌನೂ ಮಾಡಿದರು. ಸರ್ಕಾರ ಈ ಸಂದರ್ಭದಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಟೆಸ್ಟ್ಗಳನ್ನು ಕೂಡ ಶುರು ಮಾಡಿದ್ದಾರೆ. ಈಗ RT-PCR ಲ್ಯಾಬ್ಗಳನ್ನು ಓಪನ್ ಮಾಡಿದ್ದಾರೆ. ಜನರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು ಹೆಚ್ಚಿನದಾಗಿ ಏನೆಲ್ಲ ಆ್ಯಡ್ ಮಾಡ್ತಾರೆ SOPಯಲ್ಲಿ, ಜೊತೆಗೆ ಜಿಲ್ಲಾವಾರು ಯಾವೆಲ್ಲ ಸೂಚನೆಗಳನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ, ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆಲ್ರೆಡಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ನಿಗಾ ಕೂಡ ಇಡಲಾಗಿದೆ. ಕೋವಿಡ್ ಅಂತಂದರೆ ನಮಗೆ ತಕ್ಷಣ ನೆನಪಿಗೆ ಬರೋದು ಲಾಕ್ಡೌನ್, ಸೀಲ್ ಡೌನ್, ಕ್ವಾರಂಟೈನ್, ಈ ರೀತಿ ಏನಾದರೂ ಆಗ್ಬಿಡುತ್ತಾ ಅಂಥೇಳಿ ಜನ ಭಯದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಎಚ್ಚರ ಇರಲಿ, ಮಾಸ್ಕ್ ಹಾಕೊಳ್ಳಿ, ಕೈ ತೊಳಿರಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅಂಥೇಳಿ. ನಮ್ಗೆ ಹೊಸದಲ್ಲ ಇದು ಕೊರೋನಾ, ಆದರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗಿರುವಂಥ ಅಗತ್ಯ ಬಹಳ ಇದೆ. ಆದರೆ ಇಷ್ಟು ಪ್ರಕರಣಗಳು 4-5 ವರ್ಷಗಳ ಹಿಂದೆ ಏನು ಬಂದಿತ್ತು, ಅದಾದ ಮೇಲೆ ಗ್ಯಾಪಲ್ಲಿ ಕೊರೋನಾ ವೇವ್ಸು ಬಂದಿತ್ತು. ರೂಪಾಂತರಿ ತಳಿಗಳು JN1 ಆಗಿರ್ಬೋದು, ಒಮಿಕ್ರಾನ್ ಆಗಿರ್ಬೋದು, ಕೆಲವೊಂದಿಷ್ಟು ರೂಪಾಂತರಗಳು ಬಂದು ಹೋದವು. ಆದರೆ ಇಷ್ಟು ಪ್ರಮಾಣದಲ್ಲಿ ಕೇಸಸ್ಗಳು ಬಂದಿರಲಿಲ್ಲ. ಈಗ ನೋಡಿ, ದೇಶಾದ್ಯಂತ 1000ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ಕೇರಳದಲ್ಲಿ 500 ಕೇಸು, ಕರ್ನಾಟಕದಲ್ಲಿ ಆಲ್ರೆಡಿ 50 ಸೆಂಚುರಿ. ಹಾಗಾಗಿನೇ ಆತಂಕ ಇರೋದು ಜನರಿಗೆ. ಮತ್ತೆ ಅದೇ ಪರಿಸ್ಥಿತಿಗಳು ಬರುತ್ತಾ ನಮಗೆ 4-5 ವರ್ಷದ ಹಿಂದಿಂದು ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರವೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಜನರು ಕೂಡ ಗೊಂದಲದಲ್ಲಿ ಬದುಕುವಂತಹ ಪರಿಸ್ಥಿತಿ ಆಗಬಾರ್ದು. ಟೆಸ್ಟ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು. ಈಗ 150ರಿಂದ 200 ಟೆಸ್ಟ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಉಪಕರಣಗಳು, ಆಕ್ಸಿಜನ್ನು, ವೆಂಟಿಲೇಟರ್ಸು ಎಲ್ಲ ಕೂಡ ರೆಡಿ ಇರಬೇಕು. ಕಣ್ಣಾರೆ ನೋಡಿದ್ದೇವೆ ನಾವು ಆಕ್ಸಿಜನ್ ಇಲ್ಲದೆ ಎಷ್ಟು ಜನ ಸತ್ತು ಹೋಗಿರೋದನ್ನು, ಬೆಡ್ ಸಿಗದೆ ಪರದಾಡಿದ್ದನ್ನು. ವ್ಯಾಕ್ಸಿನೇಷನ್ ಏನು ನೆಕ್ಸ್ಟು, ಏನು ಪ್ರೊಸೀಜರು, ಯಾವ ಹಂತ, ಈಗಿರುವಂಥ ಕೋವಿಡ್ ಅದರ ಬಗ್ಗೆ ಅಧ್ಯಯನ ಆಗಿದೆಯಾ ಇಲ್ವಾ, ತಜ್ಞರು ಏನು ಹೇಳ್ತಾರೆ, ಕೋವಿಡ್ ಕೇರ್ ಸೆಂಟರ್ಗಳು ಆರಂಭ ಮಾಡಬೇಕಾ ಬೇಡವಾ, ಪರಿಸ್ಥಿತಿ ಹೇಗಿದೆ, ಎಲ್ಲದಕ್ಕೂ ಕೂಡ ಸರ್ಕಾರ ಕೆಲವೇ ಕ್ಷಣಗಳಲ್ಲಿ ಉತ್ತರ ಕೊಡುತ್ತೆ. ಮಹತ್ವವಾದಂಥ ಒಂದು ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಯಾವ ಹಂತದಲ್ಲಿ ನಮ್ಮಲ್ಲಿ ಕೊರೋನಾ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಾವು, ಅಂದರೆ ಈಗಾಗಲೇ ಬಲಿಯಾಗಿದ್ದಾರೆ ನಮ್ಮಲ್ಲಿ ಕೋವಿಡ್ಗೆ ಮಕ್ಕಳು, ಗರ್ಭಿಣಿಯರು, ವೃದ್ಧರು, ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು, ವ್ಯಾಕ್ಸಿನೇಷನ್ ಮತ್ತೇನಾದರೂ ಆರಂಭ ಮಾಡಬೇಕಾದಂಥ ಅಗತ್ಯ ಇದೆಯಾ, ಅಂತಾರಾಜ್ಯ ಸಂಚಾರಕ್ಕೆ ಅವಕಾಶ ಇರುತ್ತಾ ಇಲ್ವಾ, ಶಾಲಾ ಕಾಲೇಜುಗಳು ಓಪನ್ ಆಗುತ್ತಾ ಇಲ್ವಾ, ಹೀಗೆ ನಾನಾ ಪ್ರಶ್ನೆಗಳನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ಸರ್ಕಾರ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಈ ಸಭೆಯನ್ನು ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ರಾಜ್ಯದಲ್ಲೂ ಕೂಡ ಕೋವಿಡ್ ಆತಂಕ ಹೆಚ್ಚಾಗ್ತಿದೆ, ಕ್ಷಣಕ್ಕೂ ನಾವು ಗಮನಿಸ್ತಾ ಇದ್ದೀವಿ. ಜನರ ಕುತೂಹಲ ಇರೋದು, ಟಫ್ ರೂಲ್ಸ್ ಏನಾದರೂ ಸರ್ಕಾರ ಜಾರಿ ಮಾಡಿಬಿಡುತ್ತಾ, ಲಾಕ್ಡೌನು, ಸೀಲ್ ಡೌನು, ಕ್ವಾರಂಟೈನು, ವ್ಯಾಕ್ಸಿನೇಷನ್ನು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಶಾಲಾ ಕಾಲೇಜು ಓಪನ್ ಆಗುತ್ತಾ ಇಲ್ವಾ ಅಂತ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಹೇಗಿದೆ, ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ, ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು?
ಪ್ರಭು, ರಾಜ್ಯದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಕರೆದಿರುವಂಥದ್ದು. ಈ ಸಭೆಗೆ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿದಂತೆ ತಜ್ಞರು ಹಾಗೂ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ 47 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬಂದಿದೆ. ಆದರೆ ಯಾರು ಕೂಡ ICU ವೆಂಟಿಲೇಟರ್ ಇಲ್ಲ. ಯಾರು ಅಂದರೆ 47 ಪ್ರಕರಣಗಳು ದಾಖಲಾಗಿದ್ರು ಕೂಡ ಅಷ್ಟೊಂದು ಗಂಭೀರವಾಗಿಲ್ಲ. ಆದರೆ ಮುಂಜಾಗೃತಾ ಕ್ರಮವಾಗಿ ಸರ್ಕಾರ ಏನೆಲ್ಲ ಒಂದು ಆ ಕಾರ್ಯವನ್ನು ರೂಪಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ, ಕಾವೇರಿ ನಿವಾಸದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಪ್ರಮುಖವಾಗಿ ಹೆಚ್ಚಳ ಆಗ್ತಾ ಇದೆ. ಕಳೆದ 2-3 ದಿನಗಳ ಹಿಂದೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಇತ್ತು, ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಏನೆಲ್ಲ ಒಂದು ರಿಸ್ಟ್ರಿಕ್ಷನ್ ಮಾಡಬೇಕು ರಾಜ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ನ ತಡೆಗಟ್ಟೋದಕ್ಕೆ, ಜೊತೆಗೆ ಆ ಕೋವಿಡ್ಗೆ ಸಂಬಂಧಪಟ್ಟಂತೆ ಯಾವ ಮುಂಜಾಗ್ರತೆಗಳ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯಲ್ಲಿ ತಜ್ಞರ ಹಾಗೂ ಇಲಾಖೆ ಅಧಿಕಾರಿಗಳು ಹಾಗೂ ಸಚಿವರ ಒಂದು ಸಲಹೆಗಳನ್ನು ಪಡೆದು ಒಂದಿಷ್ಟು ಆ ಸೂಚನೆಗಳನ್ನು ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರೆ. ಅಂದರೆ ಪ್ರಮುಖವಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಎಷ್ಟು ಪ್ರಕರಣಗಳು ದಿನೇ ದಿನೇ ದಾಖಲಾಗ್ತಾ ಇದೆ, ಈ ಪ್ರಕರಣಗಳ ಒಂದು ಪತ್ತೆ ಹಚ್ಚೋದಕ್ಕೆ ಯಾವ ರೀತಿ ಒಂದು ಆ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಒಂದು ಕಿಟ್ಗಳನ್ನು ರೆಡಿ ಮಾಡಬೇಕು, ಜೊತೆಗೆ ಈಗಾಗಲೇ ಆ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಅಥವಾ ಬಾಣಂತಿಯರು ಇರ್ಬೋದು, ಆ ಗರ್ಭಿಣಿಯರು ಯಾವ ರೀತಿ ಒಂದು ಮುನ್ನೆಚ್ಚರಿಕೆಯನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಮಕ್ಕಳು ಯಾವ ರೀತಿಯಿಂದ ಒಂದು ಎಚ್ಚರಿಕೆಯನ್ನು ಇರಬೇಕು ಅನ್ನೋದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಈಗ ಶಾಲೆಗಳು ಪ್ರಾರಂಭವಾಗ್ತಾ ಇದೆ, ಮಕ್ಕಳು ಶಾಲೆಗೆ ಹೋಗಬೇಕಾಗುತ್ತೆ. ಹಾಗಾಗಿ ಯಾವ ರೀತಿ ಒಂದು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪ್ರಮುಖವಾಗಿ ಚರ್ಚಿಸಲಾಗುತ್ತೆ. ಅಂದರೆ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿರುವಂಥದ್ದು, ಯಾರೂ ಕೂಡ ಭಯ ಪಡುವಂತಿಲ್ಲ, ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಸ್ಯಾನಿಟೈಸರ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಮಾಸ್ಕ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ನಾವು ಎಚ್ಚರಿಕೆಯಿಂದ ಇದ್ದಷ್ಟು ಈ ಕೋವಿಡ್ ಹಬ್ಬುವುದು ಕಡಿಮೆ ಆಗುತ್ತೆ, ಕೋವಿಡ್ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಯಾರು ಕೂಡ ಎದುರುಕೊಳ್ಳುವಂಥ ಒಂದು ಸಂದರ್ಭ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟನೆ ಪಡಿಸಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಅಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯಗಳಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅಲ್ಲಿಂದ ರಾಜ್ಯಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲ ಸಂಪೂರ್ಣವನ್ನು ಕೂಡ ಈಗ ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಅವರನ್ನು ತಪಾಸಣೆ ಮಾಡಬೇಕಾ ಅಥವಾ ಲಕ್ಷಣಗಳು ಕಂಡುಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಬೇಕು, ವಾರ್ಡ್ಗಳನ್ನು ಅಂದರೆ ಆ ಕೋವಿಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಚಿಕಿತ್ಸೆ ನೀಡೋದಕ್ಕೆ ಯಾವ ರೀತಿ ವಾರ್ಡ್ಗಳನ್ನು ಮಾಡಬೇಕು ಅನ್ನೋದು ಕೂಡ ಈಗ ಸರ್ಕಾರದ ಮುಂದಿರುವಂಥ ಒಂದು ದೊಡ್ಡ ಸವಾಲು. ಯಾಕೆಂದರೆ ಕಳೆದ 2 ಕೋವಿಡ್ಗಳಲ್ಲಿ ನಾವು ಹೆಚ್ಚು ಸಾವುಗಳನ್ನು ಈಗಾಗಲೇ ನೋಡಿರೋಂಥದ್ದು, ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಹಾಗಾಗಿ ಈ ಬಾರಿ ಅಂತ ಹೆಚ್ಚು ಪ್ರಕರಣಗಳು, ಸಾವು ನೋವುಗಳು ಆಗಬಾರ್ದು ಎಂಬ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಗೈಡ್ಲೈನ್ಸ್ ಹೊರಡಿಸಲಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.